ಶ್ರೀ ಗಣಪತಿ ಶಾರದಾ ಗುರುಭ್ಯೋ ನಮಃ. ಯತ್ರ ಯೋಗೇಶ್ವರ ಕೃಷ್ಣೋ ಯತ್ರ ಪಾರ್ಥೋ ಧನುರ್ಧರಃ ತತ್ರ ಶ್ರೀ ವಿಜಯ ಭೂತಿರ್ಧ್ರುವ ನೀತಿರ್ಮತಿರ್ಮಮ. ಶ್ರೋತೃಗಳಿಗೆ ಶ್ರೀ ಅಳಸಿಂಗರಾಚಾರ್ಯ ವಿರಚಿತ ಶ್ರೀ ವ್ಯಾಸ ಮಹರ್ಷಿ ಪ್ರಣೀತ ಶ್ರೀಮನ್ ಮಹಾಭಾರತದ ದ್ರೋಣ ಪರ್ವದಲ್ಲಿ ಅಭಿಮನ್ಯುವಿನಿಂದ ದುರ್ಯೋಧನನ ಮಗನಾದ ಲಕ್ಷ್ಮಣನು ಹತನಾದುದು ಎಂಬ 46ನೆಯ ಅಧ್ಯಾಯಕ್ಕೆ ಸ್ವಾಗತ. ಧೃತರಾಷ್ಟ್ರನು ಸಂಜಯನನ್ನು ಕುರಿತು, ಸಂಜಯ, ಆ ಬಾಲಕನೊಬ್ಬನೇ ನಮ್ಮ ಕಡೆಯ ವೀರರೊಡನೆ ಭಯಂಕರ ಯುದ್ಧ ಮಾಡಿದನೆಂದು, ಆಗಲೂ ಅವನೇ ಜಯಿಸಿದನೆಂದು ನೀನು ಹೇಳಿದೆ. ಇದು ನನಗೆ ನಂಬುವುದಕ್ಕಾಗದ ಮಹಾಶ್ಚರ್ಯಕರವಾದ ಸುದ್ದಿಯಂತೆ ತೋರುವುದು. ಸಂಜಯ, ವಾಸ್ತವವೇ. ಯಾರಿಗೆ ಧರ್ಮವು ಬೆಂಬಲವಾಗಿದೆಯೋ ಅವರಲ್ಲಿ ಯಾವುದು ಆಶ್ಚರ್ಯವಲ್ಲ. ಆ ಸಣ್ಣ ಬಾಲಕನಿಂದ ನೂರಾರು ಮಂದಿ ರಾಜಪುತ್ರರು ಹತರಾಗಿ ನನ್ನ ಮಗನಾದ ದುರ್ಯೋಧನನು ಹೆದರಿ ಓಡಿದನೆಂದ ಮೇಲೆ ಮುಂದೆ ನಮ್ಮವರ ಗತಿ ಏನಾಯಿತು? ಅಭಿಮನ್ಯುವಿನ ವಿಷಯದಲ್ಲಿ ನಮ್ಮವರ ಪ್ರಯತ್ನವು ಹೇಗೆ ತಿರುಗಿತು ಎನ್ನಲು ಸಂಜಯನು, ಮಹಾರಾಜ, ಆಗ ನಮ್ಮವರೆಲ್ಲರೂ ಶತ್ರು ಜಯದಲ್ಲಿ ಉತ್ಸಾಹಹೀನರಾಗಿ ಪಲಾಯನೋದ್ಯುಕ್ತರಾದರು. ಎಲ್ಲರ ಮುಖವು ಬಾಡಿತು, ಎಲ್ಲರ ಕಣ್ಣುಗಳು ಭಯದಿಂದ ತೊಳಲುತ್ತಿದ್ದವು, ಎಲ್ಲರಿಗೂ ಮೈ ಬೆವರಿತು. ತಮ್ಮ ತಮ್ಮ ಸಹೋದರರು, ಹೆತ್ತ ತಂದೆಗಳು, ಮಿತ್ರರು, ಬಂಧುಗಳು ಇವರು ಅಪಾಯದಲ್ಲಿರುವುದನ್ನು ಕಂಡಾಗಲೂ ಲಕ್ಷ್ಯ ಮಾಡದೆ ಪ್ರಾಣ ಭಯದಿಂದ ತಮ್ಮ ತಮ್ಮ ವಾಹನಗಳಾದ ಆನೆ ಕುದುರೆಗಳನ್ನು ತ್ವರೆಗೊಳಿಸುತ್ತಾ ಪಲಾಯನ ಮಾಡುತ್ತಿದ್ದರು. ಹೀಗೆ ತನ್ನ ಸೈನ್ಯಗಳು ಚದುರಿದುದನ್ನು ನೋಡಿ ದ್ರೋಣನು, ಬೃಹದ್ಬಲನು, ಕೃಪನು, ದುರ್ಯೋಧನನು, ಕರ್ಣನು, ಕೃತವರ್ಮನು, ಶಕುನಿ ಎಲ್ಲರೂ ಸೇರಿ ಬಂದು ಕೋಪದಿಂದ ಅಭಿಮನ್ಯುವನ್ನು ಎದುರಿಸಿದರು. ಆದರೇನು, ಇಂದ್ರ ಪರಾಕ್ರಮಿಯಾದ ಅಭಿಮನ್ಯುವಿನಿಂದ ಅವರಲ್ಲಿಯೂ ಅನೇಕರು ಹೊಡೆದೋಡಿಸಲ್ಪಟ್ಟರು. ಆಗ ನಿನ್ನ ಮಗನ ಮಗನಾದ, ಅಂದರೆ ದುರ್ಯೋಧನನ ಮಗನಾದ ಲಕ್ಷ್ಮಣನೊಬ್ಬನು ಮಾತ್ರ ಧೈರ್ಯಗೆಡದೆ ಅಭಿಮನ್ಯುವನ್ನು ಎದುರಿಸಿ ನಿಂತನು. ಈ ನಮ್ಮ ಬಾಲಕನು ಬಾಲ್ಯದಿಂದಲೂ ಸುಖದಿಂದಲೇ ಬೆಳೆದವನು. ತನ್ನ ಬಾಲ್ಯ ಬುದ್ಧಿಯಿಂದಲೂ ದರ್ಪದಿಂದಲೂ ಭಯವನ್ನೇ ತಿಳಿಯದವನು. ಶಸ್ತ್ರಾಸ್ತ್ರಗಳನ್ನು ಬಲ್ಲವನು. ಅಂತಹವನು ಅಭಿಮನ್ಯುವಿಗೆ ಇದಿರಾದುದನ್ನು ನೋಡಿ ದುರ್ಯೋಧನನು ಕೂಡ ಪುತ್ರ ಪ್ರೇಮದಿಂದ ಅವನಿಗೆ ಬೆಂಬಲವಾಗಿ ಬಂದನು. ಆ ದುರ್ಯೋಧನನ ಹಿಂದೆ ಇನ್ನೂ ಅನೇಕ ಮಹಾರಥರು ಸೇರಿ ಬಂದು ಮೇಘಗಳು ಬೆಟ್ಟದ ಮೇಲೆ ಮಳೆಯನ್ನು ಕರೆದಂತೆ ಬಾಣಗಳಿಂದ ಅಭಿಮನ್ಯುವನ್ನು ಮುಚ್ಚಿದರು. ಆದರೇನು, ಅಭಿಮನ್ಯುವು ಬಿರುಗಾಳಿಯಂತೆ ಅವುಗಳನ್ನೆಲ್ಲ ತೂರಿಸಿಬಿಟ್ಟನು. ಇಷ್ಟರಲ್ಲಿ ನಳಕೂಬರನಂತೆ ಸುಂದರಾಕಾರವುಳ್ಳ ನಿನ್ನ ಮೊಮ್ಮಗನಾದ ಲಕ್ಷ್ಮಣನು ತನ್ನ ತಂದೆಯೊಡನೆ ತನಗಿದಿರಾಗಿ ಧನುಸ್ಸನ್ನು ಹಿಡಿದು ನಿಂತಿರುವುದನ್ನು ನೋಡಿ ಅರ್ಜುನ ಕುಮಾರನು ಮದದಾನೆಯನ್ನು ಎದುರಿಸುವಂತೆ ಅವನನ್ನು ಎದುರಿಸಿ ನಿಂತನು. ಕಾಡಿನಲ್ಲಿ ಸಿಂಹದ ಮರಿಯು ಹುಲಿಯ ಮರಿಯೊಡನೆ ಹೋರಾಡುವಂತೆ ಅಭಿಮನ್ಯುವು ಲಕ್ಷ್ಮಣನೊಡನೆ ಯುದ್ಧವನ್ನು ಆರಂಭಿಸಿ ಅವನ ತೋಳುಗಳಿಗೂ ಎದೆಗೂ ತೀಕ್ಷ್ಣ ಬಾಣಗಳನ್ನು ಹೊಡೆದನು. ಇದರಿಂದ ನೊಂದ ಲಕ್ಷ್ಮಣನು ದಂಡಾಹತವಾದ ಸರ್ಪದಂತೆ ಕೋಪಗೊಂಡ ಅಭಿಮನ್ಯುವನ್ನು ಕುರಿತು, ಅರ್ಜುನ ಕುಮಾರ, ಹೇಗಿದ್ದರೂ ನೀನು ಈ ಲೋಕವನ್ನು ಬಿಟ್ಟು ಹೋಗುವ ಸಮಯವಾಯಿತು. ನಿನ್ನ ಬಂಧುಗಳೆಲ್ಲರ ಕಣ್ಣ ಮುಂದೆಯೇ ನಿನ್ನನ್ನು ಯಮಪುರಿಗೆ ಕಳುಹಿಸುವೆನು. ಈಗಲೇ ನಿನ್ನ ಸಾಮರ್ಥ್ಯವನ್ನು ಲೋಕಕ್ಕೆ ತೋರಿಸಿಬಿಡು ಎಂದು ಹೇಳಿದನು. ಈ ಮಾತನ್ನು ಕೇಳಿದೊಡನೆ ಅಭಿಮನ್ಯುವು ಪರೆಯನ್ನು ಸುಲಿದ ಸರ್ಪದಂತೆ ರೇಗಿ ಭಯಂಕರ ಬಾಣವೊಂದನ್ನು ತೆಗೆದು ಲಕ್ಷ್ಮಣನ ಮೇಲೆ ಪ್ರಯೋಗಿಸಿದನು. ಆ ಒಂದೇ ಬಾಣವು ಅಂದವಾದ ಕಣ್ಣು ಮೂಗುಗಳಿಂದ ಪ್ರಿಯದರ್ಶನವುಳ್ಳ ಲಕ್ಷ್ಮಣನ ತಲೆಯನ್ನು ಕುಂಡಲಾದಿ ಅಲಂಕಾರಗಳೊಡನೆ ಹಾರಿಸಿಬಿಟ್ಟಿತು. ನಿನ್ನ ಮೊಮ್ಮಗನು ತಂದೆಯ ಕಣ್ಣಿದಿರಾಗಿ ಅವನ ಸಮೀಪದಲ್ಲಿಯೇ ಮೃತನಾಗಿ ಬಿದ್ದನು. ಜನಗಳಲ್ಲಿ ಹಾಹಾಕಾರವೆದ್ದಿತು. ದುರ್ಯೋಧನನು ಪುತ್ರ ಮರಣದಿಂದ ಮತ್ತಷ್ಟು ಕುಪಿತನಾಗಿ, ಕೊಲ್ಲಿರಿ, ಆ ಅಭಿಮನ್ಯುವನ್ನು ಕೊಲ್ಲಿರಿ ಎಂದು ಕೂಗಿಕೊಂಡನು. ಆಗ ದ್ರೋಣನು, ಕೃಪನು, ಕರ್ಣನು, ಅಶ್ವತ್ಥಾಮನು, ಬೃಹದ್ಬಲನು, ಹೃದೀಕ ಪುತ್ರನಾದ ಕೃತವರ್ಮನು ಈ 6 ಮಂದಿ ರಥಿಕರು ಒಂದಾಗಿ ಸೇರಿ ಬಂದು ಅಭಿಮನ್ಯುವೊಬ್ಬನನ್ನು ಮುತ್ತಿಕೊಂಡರು. ಅಭಿಮನ್ಯುವು ತನ್ನ ಬಾಣಗಳಿಂದ ಅವರನ್ನೆಲ್ಲ ಹಿಂತಿರುಗಿಸಿ ಸೈಂಧವನ ದೊಡ್ಡ ಸೈನ್ಯಕ್ಕೆ ಎದುರಾದನು. ಕಳಿಂಗರು, ನಿಷಾದರು, ಕ್ರಾಥಪುತ್ರನು ಇವರೆಲ್ಲ ಸೇರಿ ಬಂದು ಅಭಿಮನ್ಯುವನ್ನು ತಡೆದರು. ಅವರಲ್ಲಿ ಬಹಳ ಪ್ರಬಲ ಯುದ್ಧವಾಯಿತು. ಅರ್ಜುನ ಕುಮಾರನು ತನಗಿದಿರಾದ ಗಜಸೈನ್ಯವನ್ನೆಲ್ಲ ಬಿರುಗಾಳಿಯು ಮೇಘಗಳನ್ನು ಹೇಗೋ ಹಾಗೆ ತನ್ನ ಬಾಣಗಳಿಂದ ತೂರಿಬಿಟ್ಟನು. ಆಗ ಕೆಲವು ರಾಜರು ಅಭಿಮನ್ಯುವನ್ನು ಎದುರಿಸಿದರು. ಇಷ್ಟರಲ್ಲಿ ಓಡಿಹೋದ ದ್ರೋಣಾದಿಗಳು ಹಿಂತಿರುಗಿ ಬಂದು ದಿವ್ಯಾಸ್ತ್ರಗಳನ್ನು ಪ್ರಯೋಗಿಸಿದರು. ಅವರನ್ನೆಲ್ಲ ತಡೆದು ಅಭಿಮನ್ಯುವು ಕ್ರಾಥಪುತ್ರನೊಡನೆ ಯುದ್ಧಕ್ಕೆ ನಿಂತನು. ತನ್ನ ತೀವ್ರ ಬಾಣಗಳಿಂದ ಧನುರ್ಬಾಣಗಳನ್ನು ಹಿಡಿದಿದ್ದ ಅವನ ತೋಳುಗಳನ್ನು, ಕಿರೀಟ ಸಹಿತವಾದ ತಲೆಯನ್ನು ಕತ್ತರಿಸಿಬಿಟ್ಟನು. ಛತ್ರ, ಧ್ವಜ, ಸಾರಥಿ ಸಹಿತವಾಗಿ ಅವನ ರಥವನ್ನು ಭೇದಿಸಿ ರಥಾಶ್ವಗಳನ್ನು ಕೊಂದು ಕೆಡಹಿದನು.
ಕುಲಶೀಲ ಬಲಾದಿಗಳಿಂದ ಪ್ರಖ್ಯಾತನಾದ ಆ ಕ್ರಾತಪುತ್ರನ ಮರಣವನ್ನು ನೋಡಿ ನಿನ್ನವರೆಲ್ಲ ಭಯದಿಂದ ಓಡಿಬಿಟ್ಟರು. ಇದು 46ನೆಯ ಅಧ್ಯಾಯವು. ನಮಸ್ತೆ ಶಾರದೆ ದೇವಿ, ಕಾಶ್ಮೀರ ಪುರವಾಸಿನಿ, ತ್ವಾಮಹಂ ಪ್ರಾರ್ಥಯೇ ನಿತ್ಯಂ, ವಿದ್ಯಾದಾನಂಚ ದೇಹಿಮೆ. ನಮಸ್ಕಾರ.